ಕಟಕ ರಾಶಿಯವರೇ, ಪ್ರೀತಿಯೇ ನಿಮ್ಮ ಸಾಮ್ರಾಜ್ಯ. ಆದರೆ ಅದೇ ಪ್ರೀತಿ ಇಂದು ನಿಮ್ಮ ಪಾಲಿಗೆ ಜೈಲಾಗಿ ಮಾರ್ಪಟ್ಟಿದೆಯೇ? ಎಲ್ಲರಿಗೂ ಆಸರೆಯಾಗುವ ನಿಮ್ಮ ಮೃದು ಮನಸ್ಸಿನ ಮೇಲೆ ಅದೆಂತಹ ಭಾವನಾತ್ಮಕ ಶೋಷಣೆ ನಡೆಯುತ್ತಿದೆ ಗೊತ್ತಾ? ಈ ಸ್ಫೋಟಕ ಸತ್ಯ ತಿಳಿಯುವ ಮುನ್ನ ವಿಡಿಯೋಗೆ ಒಂದು ಲೈಕ್ ನೀಡಿ, ಕಮೆಂಟ್ನಲ್ಲಿ ಜೈ ಮಾ ಅನ್ನಪೂರ್ಣೇಶ್ವರಿ ಎಂದು ಬರೆಯಿರಿ. ಸದ್ಯ ನಿಮ್ಮ ಬದುಕು ಹೇಗಿದೆ ಎಂದರೆ, ಕಟಕ ರಾಶಿಯವರೇ, ನೀವು ಯಾರ ಕಣ್ಣೀರು ಒರೆಸಲು ಹೋದಿರೋ ಅವರೇ ಇಂದು ನಿಮ್ಮ ಕಣ್ಣೀರಿಗೆ ಕಾರಣವಾಗುತ್ತಿದ್ದಾರೆ. ಮನೆಯಲ್ಲಿ ನೀವು ಅದೆಷ್ಟೇ ಕೆಲಸ ಮಾಡಲಿ, ಯಾರೇ ಏನೇ ತಪ್ಪು ಮಾಡಲಿ, ಅಂತಿಮವಾಗಿ ಬೊಟ್ಟು ಮಾಡಿ ತೋರಿಸುವುದು ನಿಮ್ಮನ್ನೇ. ನಾನು ಎಲ್ಲರಿಗೂ ಬೇಕಾದವನು, ಆದರೆ ಯಾರಿಗೂ ನನ್ನ ಅವಶ್ಯಕತೆ ಇಲ್ಲ ಎಂಬ ಒಂಟಿತನ ನಿಮ್ಮನ್ನು ದಿನವೂ ಕೊಲ್ಲುತ್ತಿದೆ. ನಿಮ್ಮ ಆಪ್ತ ವಲಯದ ವ್ಯಕ್ತಿಯೊಬ್ಬರು ನಿಮ್ಮ ಸೆಂಟಿಮೆಂಟ್ ಅನ್ನೇ ಅಸ್ತ್ರವಾಗಿ ಬಳಸಿ ನಿಮ್ಮಿಂದ ಹಣ ಮತ್ತು ಶ್ರಮವನ್ನು ಲೂಟಿ ಮಾಡುತ್ತಿದ್ದಾರೆ. ಇದು ಕೇವಲ ಪ್ರೀತಿಯಲ್ಲ, ಇದು ನಿಮ್ಮನ್ನು ಮಾನಸಿಕವಾಗಿ ಕಟ್ಟಿಹಾಕುತ್ತಿರುವ ಒಂದು ಅದೃಶ್ಯ ಬಂಧನ. ನಿಮ್ಮ ಸ್ವಂತ ಇಷ್ಟ ಕಷ್ಟಗಳನ್ನು ಬಲಿಕೊಟ್ಟು ನೀವು ಬೇರೆಯವರ ಖುಷಿಗಾಗಿ ಬದುಕುತ್ತಿರುವುದು ನಿಮ್ಮನ್ನು ಒಳಗೊಳಗೆ ಶೂನ್ಯವಾಗಿಸುತ್ತಿದೆ. ಈ ಭಾವನಾತ್ಮಕ ಸೆರೆಯಿಂದ ಮುಕ್ತರಾಗಿ ನಿಮ್ಮ ಸ್ವಂತ ಅಸ್ತಿತ್ವವನ್ನು ಕಂಡುಕೊಳ್ಳಲು ಒಂದು ಸಣ್ಣ ದಾರಿ ಇಲ್ಲಿದೆ. ಈ ಯುಗಾದಿಯ ದಿನ ಒಂದು ಸಣ್ಣ ಬೆಳ್ಳಿಚೂರನ್ನು ಗಂಗಾಜಲದಲ್ಲಿ ತೊಳೆದು ಸದಾ ನಿಮ್ಮ ಬಳಿ ಇಟ್ಟುಕೊಳ್ಳಿ. ಇದು ನಿಮ್ಮ ಮನೋಬಲವನ್ನು ಹೆಚ್ಚಿಸಿ ನಿಮ್ಮನ್ನು ದುರುಪಯೋಗಪಡಿಸಿಕೊಳ್ಳುವವರ ಸಂಚನ್ನು ಪುಡಿಪುಡಿ ಮಾಡುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಮೇಲಿನ ನಂಬರ್ಗೆ ಕರೆ ಮಾಡಿ.